ಚಾನಲ್ಗೆ ಸ್ವಾಗತ. ಮಹಾಶಿವರಾತ್ರಿ ಎಂದರೆ ಶಿವನಿಗೆ ಸಮರ್ಪಿತವಾದ ಅದ್ಭುತ ದಿನ ಎಂದರ್ಥ. ಹಿಂದೂ ಪಂಚಾಂಗದಲ್ಲಿ ಇದಕ್ಕೆ ಬಹಳ ವಿಶೇಷವಾದ ಮಹತ್ವವಿದೆ. ಪ್ರತಿ ಚಾಂದ್ರಮಾನ ತಿಂಗಳಿನ 14ನೇ ದಿನ ಅಥವಾ ಅಮಾವಾಸ್ಯೆಯ ಹಿಂದಿನ ದಿನವನ್ನ ಶಿವರಾತ್ರಿ ಎಂದು ಕರೆಯಲಾಗುತ್ತದೆ. ಪ್ರತಿ ವರ್ಷದಲ್ಲಿ ಬರುವ ಎಲ್ಲ 12 ಶಿವರಾತ್ರಿಗಳಲ್ಲಿಯೂ ಮಹಾಶಿವರಾತ್ರಿಯು ಅತ್ಯಂತ ಮಹತ್ವದ್ದಾಗಿದೆ. ಸಾಮಾನ್ಯವಾಗಿ ಮಹಾಶಿವರಾತ್ರಿಯನ್ನು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಿನಲ್ಲಿ ಆಚರಿಸಲಾಗುತ್ತದೆ. ಆ ರಾತ್ರಿ ಭೂಮಿಯ ಉತ್ತರ ಗೋಳಾರ್ಧವು ಮಾನವನಲ್ಲಿ ನೈಸರ್ಗಿಕ ಶಕ್ತಿಯನ್ನ ಹೆಚ್ಚುವ ರೀತಿಯಲ್ಲಿ ಸ್ಥಾಪಿತವಾಗಿರುತ್ತದೆ. ಇನ್ನು ಮಹಾಶಿವರಾತ್ರಿಗೆ ಸಂಬಂಧಿಸಿದಂತೆ ಹಲವಾರು ಪೌರಾಣಿಕ ಕಥೆಗಳಿವೆ. ಅವುಗಳಲ್ಲಿ ಸಮುದ್ರ ಮಂಥನವೂ ಕೂಡ ಒಂದು. ಇದರ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಮಾರಕ ವಿಷವು ಹೊರಹೊಮ್ಮಿತು. ಅದು ವಿಶ್ವವನ್ನೇ ನಾಶಪಡಿಸುತ್ತದೆ ಎಂದು ಶಿವನು ಲೋಕವನ್ನ ಉಳಿಸಲು, ಪ್ರಪಂಚವನ್ನ ಉಳಿಸಲು ವಿಷವನ್ನ ಕುಡಿತನು. ವಿಷ ಕುಡಿದ ನಂತರ ದೇವಾನುದೇವತೆಗಳು ಶಿವನನ್ನ ಉಳಿಸಲು ಪ್ರಾರ್ಥನೆ ಮಾಡಿದ್ರು. ರಾತ್ರಿ ಇಡೀ ಜಾಗರಣೆ ಮಾಡಿ ಶಿವನನ್ನ ಎಚ್ಚರಗೊಳಿಸಿದ್ರು. ಶಿವನ ಈ ನಿಸ್ವಾರ್ಥ ಕ್ರಿಯೆಯನ್ನ ಗೌರವಿಸಲು ಈ ಮಹಾಶಿವರಾತ್ರಿಯನ್ನು ಕೂಡ ಆಚರಿಸಲಾಗುತ್ತದೆ. ಇನ್ನು ಮಹಾಶಿವರಾತ್ರಿಯ ಶುಭ ಮುಹೂರ್ತವನ್ನ ನಾವಿಲ್ಲಿ ಗಮನಿಸುವುದಾದ್ರೆ, ಮಹಾಶಿವರಾತ್ರಿಯನ್ನು ಆಚರಿಸಲು ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯು ಗೋಧೂಳಿ ಲಗ್ನದಲ್ಲಿ ಪ್ರಾಪ್ತಿಯಾಗಿರಬೇಕು. ಆ ಸಮಯದಲ್ಲಿ ಮಾಡಿದ ಪೂಜೆಯೇ ಅತಿ ಶ್ರೇಷ್ಠವಾಗಿರುತ್ತದೆ. ಈ ವರ್ಷ ಅಂದ್ರೆ 2026ರಲ್ಲಿ ಮಹಾಶಿವರಾತ್ರಿಯು ಫೆಬ್ರವರಿ 15 ಭಾನುವಾರದಂದು ಬರುತ್ತದೆ. ಚತುರ್ದಶಿ ತಿಥಿಯು ಫೆಬ್ರವರಿ 15, 2026ರಂದು ಸಂಜೆ 5:50ಕ್ಕೆ ಪ್ರಾರಂಭವಾಗಿ ಫೆಬ್ರವರಿ 16, 2026ರಂದು ಸಂಜೆ 5:34ಕ್ಕೆ ಕೊನೆಗೊಳ್ಳುತ್ತದೆ. ದಿನದ ಅತ್ಯಂತ ಶುಭ ಸಮಯವಾದ ಪೂಜೆ ಫೆಬ್ರವರಿ 15ರಂದು ರಾತ್ರಿ 11:55ರಿಂದ ಪ್ರಾರಂಭವಾಗಿ ಫೆಬ್ರವರಿ 16ರಂದು ಮಧ್ಯಾಹ್ನ 12:56ರವರೆಗೆ ಇರುತ್ತದೆ. ಈ ಸಮಯದಲ್ಲಿ ಶಿವನಿಗೆ ಅಭಿಷೇಕ ಅರ್ಪಿಸುವುದು ಮತ್ತು ಮಂತ್ರಗಳನ್ನು ಪಠಿಸುವುದು, ಪೂಜೆಯನ್ನ ಮಾಡುವುದು ತುಂಬಾನೇ ಉಪಯುಕ್ತವಾಗಿರುತ್ತದೆ ಹಾಗೂ ಶಿವನ ಕೃಪೆಗೆ ಪಾತ್ರರಾಗುತ್ತೀರಿ. ಇನ್ನು ಮಹಾಶಿವರಾತ್ರಿಯ ಮರುದಿನ ಅಂದರೆ ಫೆಬ್ರವರಿ 16, 2026ರಂದು ಉಪವಾಸವನ್ನ ಬೆಳಗ್ಗೆ 6:42ರಿಂದ ಮಧ್ಯಾಹ್ನ 3:10ರವರೆಗೆ ನಾವು ಮಾಡಬೇಕಾಗುತ್ತದೆ. ಇನ್ನು ಪೂಜೆಯ ಸಮಯವನ್ನ ನಾವಿಲ್ಲಿ ನೋಡುವುದಾದ್ರೆ, ಫೆಬ್ರವರಿ 15 ಭಾನುವಾರ ರಾತ್ರಿ 11:55ರಿಂದ ಫೆಬ್ರವರಿ 16 ಸೋಮವಾರ ಬೆಳಗ್ಗೆ 12:56ರವರೆಗೆ ಇರಲಿದೆ. ಉಪವಾಸದ ಅಂತ್ಯ ನೀವು ಸೋಮವಾರ ಫೆಬ್ರವರಿ 16ರ ಮಧ್ಯಾಹ್ನ 3:10ಕ್ಕೆ ಸಂಪೂರ್ಣಗೊಳಿಸಬಹುದಾಗಿದೆ. ಮಹಾಶಿವರಾತ್ರಿಯ ದಿನ ನಿಶ್ಚಿತ ಕಾಲದ ಪೂಜೆಯ ಅತ್ಯಂತ ಶುಭ ಸಮಯವನ್ನು ನಾವಿಲ್ಲಿ ಗಮನಿಸುವುದಾದ್ರೆ, ಫೆಬ್ರವರಿ 16, 2026ರ ರಾತ್ರಿ 12:09ದಿಂದ 1:01 ಇರಲಿದೆ. ಇನ್ನು ಪಾರಾಯಣದ ಸಮಯ, ಉಪವಾಸ ಮುರಿಯುವುದು ಯಾವ ಸಮಯದಲ್ಲಿ ಅಂದರೆ ಫೆಬ್ರವರಿ 16, 2026 ಬೆಳಗ್ಗೆ 6:57ರಿಂದ ಮಧ್ಯಾಹ್ನ 3:24ರ ಸಮಯದವರೆಗೆ ನೀವೇನು ಮಾಡಬೇಕು, ಉಪವಾಸವಿದ್ದು ಆಗ ಉಪವಾಸವನ್ನು ಸಂಪೂರ್ಣಗೊಳಿಸಬಹುದು. ಇನ್ನು ಪೂಜಾ ವಿಧಿ ಮತ್ತು ಪೂಜಾ ಪ್ರಹರಗಳನ್ನು ನಾವಿಲ್ಲಿ ಗಮನಿಸುವುದಾದರೆ, ಮೊದಲನೆಯ ಪ್ರಹರ ಪೂಜೆ ಫೆಬ್ರವರಿ 15 ಸಂಜೆ 6:11ದಿಂದ ಪ್ರಾರಂಭವಾಗಿ ರಾತ್ರಿ 9:23ವರೆಗೆ ಇರಲಿದೆ. ಇನ್ನು ಎರಡನೆಯ ಪ್ರಹರವನ್ನು ನೋಡುವುದಾದರೆ ಫೆಬ್ರವರಿ 16 ರಾತ್ರಿ 9:23ದಿಂದ 12:35ವರೆಗೆ ಇರಲಿದೆ. ಇನ್ನು ಮೂರನೆಯ ಪೂಜೆಯ ಸಮಯ ಫೆಬ್ರವರಿ 16ರಂದು ರಾತ್ರಿ 12:35ದಿಂದ 3:47ವರೆಗೆ ಇರಲಿದೆ. ಇನ್ನು ನಾಲ್ಕನೆಯ ಪೂಜಾ ಸಮಯವನ್ನು ನಾವಿಲ್ಲಿ ಗಮನಿಸುವುದಾದರೆ ಫೆಬ್ರವರಿ 16 ನಸುಕಿನ ಜಾವ 3:47ದಿಂದ 6:57ವರೆಗೆ ಇರಲಿದೆ.